ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಎಷ್ಟು ಜನಕ್ಕೆ ಇಷ್ಟನೋ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇಲ್ಲಿ ಭಾಗ್ಯ ಅವ್ರ ಅತ್ತೆ ಹೇಳ್ತಿದ್ದಾರೆ ಭಾಗ್ಯ ಹತ್ರ. ಏನು ಹೇಳ್ತಿದ್ಯಾ ಭಾಗ್ಯ? ಅಲ್ಲ, ನಾವು ಸಣ್ಣದು ತಾನೇ ವ್ಯಾಪಾರ ಶುರು ಮಾಡಿರೋದು, ಇಲ್ಲಿರೋರಿಗೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ಗೊತ್ತಾಯಿತು ಅಂತೇಳಿ ಭಾಗ್ಯ ಅವ್ರ ಅತ್ತೆ ಹೇಳ್ತಿದ್ದಾರೆ. ಅದೇ ಅರ್ಥ ಆಗ್ತಿಲ್ಲ ಅತ್ತೆ, ಆದಷ್ಟು ಬೇಗ ಲೈಸೆನ್ಸು ಮಾಡಿಸ್ಬೇಕು, ಇಲ್ಲಾಂದರೆ ವ್ಯಾಪಾರನೇ ನಿಂತೋಗುತ್ತೆ ಅತ್ತೆ ಅಂತಾಳೆ ಭಾಗ್ಯ. ಆದರೆ ಅದು ಏನಾದರೂ ಸರಿ, ಹಾಗಾಗೋಕ್ಕೆಂತೂ ನಾನು ಬಿಡಲ್ಲ. ಭಾಗ್ಯ ಅವ್ರ ಮಾವ ಹೇಳ್ತಾರೆ, ಮಗಳೇ ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸ್ಕೊಳ್ಳೇಬೇಕು. ಸರಿ ಭಾಗ್ಯ, ಹೋಗಿ ಬಾಮ್ಮ. ಸರಿ ಅತ್ತೆ, ಹೋಗಿ ಬರ್ತೀನಿ ಅಂತಾಳೆ ಭಾಗ್ಯ. ಅಷ್ಟರಲ್ಲಿ ಭಾಗ್ಯ ಹೋಗ್ತಾ ಇರೋ ಭಾಗ್ಯನ ಕರೆದ್ಬಿಟ್ಟು ಅವ್ರ ಅತ್ತೆ ಎದ್ದು ನಿಂತ್ಕೊಂಡು ಎರಡೂ ಕೈಯಲ್ಲಿ ಹಿಡ್ಕೊಂಡು ಧೈರ್ಯವಾಗಿ ಹೋಗ್ಬಾ, ಹೆದರ್ಕೋಬೇಡ ಅಂತೇಳಿ ಧೈರ್ಯ ತುಂಬ್ತಾಳೆ. ಗುಂಡಣ್ಣ ಎದ್ದು ನಿಂತ್ಕೊಂಡು, ಅಮ್ಮ ನೀನು ವರಿ ಮಾಡಬೇಡಮ್ಮ, ನೀನು ಫುಡ್ಡಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ ಅಂತೇಳಿ ಗುಂಡಣ್ಣ ಹೇಳುವಾಗ ಮಗಳು ಎದ್ದು ಬಂದು, ಅಮ್ಮ ನೀನು ಫುಡ್ಡು ಹೆಲ್ದಿ ಅಂತಲೇ ರಿಸಲ್ಟ್ ಬರುತ್ತೆ, ನೀನೇನು ವರಿ ಮಾಡ್ಕೋಬೇಡ ಅಂತ ಮಗಳು ಹೇಳ್ತಾಳೆ. ಗುಂಡಣ್ಣ ಬಂಗಾರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಟ್ಟು ಹೋಗಿ ಬರ್ತೀನಿ ಅಂತೇಳಿ ಹೊರಡ್ತಾಳೆ ಮನೆಯಿಂದ. ಇಲ್ಲಿ ಸುಂದ್ರಕ್ಕ ಹೇಳ್ತಾಳೆ, ಭಾಗ್ಯ ಎಷ್ಟೋ ವರ್ಷ ಆದಮೇಲೆ SLCನೇ ಪಾಸ್ ಮಾಡಿದ್ಯಾ ಅಂತೆ, ಅಂಥದ್ರಲ್ಲಿ ನೀನು ಪಂಟ್ರಾಗಿರೋ ಅಡುಗೆ ಕೆಲಸದಲ್ಲಿ ನೀನು ಫೇಲ್ ಆಗ್ತೀಯಾ ಅಂತ ಹೇಳಿ ಸುಂದ್ರಕ್ಕ ಹೇಳ್ತಾಳೆ. ಮಗಳೇ ತಡ ಆಯಿತು, ಏನಾದರೂ ಇದ್ದರೆ ಫೋನ್ ಮಾಡು ಅಂತ ಮಾವ ಹೇಳಿ ಕಳಿಸ್ತಾನೆ ಮನೆಯಿಂದ. ತಾಂಡವ ಆಫೀಸಲ್ಲಿ ಊಟ ಮಾಡ್ತಿರುವಾಗ ಊಟನ ಹೊಗಳ್ತಾ ಊಟ ಮಾಡ್ತಾರೆ. ವಾವ್ ಎಷ್ಟು ಚೆನ್ನಾಗಿದೆ ಈ ಊಟ ಅಂತ ಹೇಳಿ. ತಿಂತಾ ಇದ್ರೆ ಏನೋ ಒಂಥರ ನೆಮ್ಮದಿ ಅಂತಾರೆ. ದಿನಾ ಈ ಥರ ಊಟನೇ ಸಿಗಬಾರ್ದಾ, ದಿನ ಈ ಊಟ ತಿಂತಾ ಇದ್ದರೆ ಕೆಲಸದ ಮೇಲೇನೂ ನೆಮ್ಮದಿ ಇರುತ್ತೆ ಅಂತ ತಾಂಡವ ಮಾತಾಡ್ತಿರ್ತಾರೆ. ಈ ಥರ ಫುಡ್ ಸಿಕ್ಕಿದ್ರೆ ದಿನ ತಿಂದು ದಿನಾ ಚೆನ್ನಾಗಿ ಕೆಲಸ ಮಾಡ್ಬೋದು, ಊಟ ಚೆನ್ನಾಗಿಲ್ಲ ಅಂದರೆ ಮೂಡ್ ಔಟ್ ಆಗಿಬಿಡುತ್ತೆ ಅಂತಾರೆ. ದೇವ್ರೇ, ಈ ಊಟ ಮಾಡಿರೋರು ಹೊಟ್ಟೆ ತಣ್ಣಗಿಡಪ್ಪ ಅಂತೇಳಿ ತಾಂಡವ ಹೇಳ್ತಾ ಇದ್ದಾರೆ ಆಫೀಸಲ್ಲಿ ಊಟ ಮಾಡಿಕೊಂಡು. ಇಲ್ಲಿ ಶ್ರೇಷ್ಠ ಮತ್ತು ಅನಿಕಾ ಇಬ್ಬರು ಫೋನಲ್ಲಿ ಮಾತಾಡ್ಕೊತಿದ್ದಾರೆ ಭಾಗ್ಯ ಊಟನ ರೇಡ್ ಮಾಡಿರೋದ್ರ ಬಗ್ಗೆ. ವಾವ್ ಅನಿಕಾ, ನನಗೆ ತುಂಬ ಖುಷಿ ಆಗ್ತಿದೆ, ರಿಯಲಿ ಹ್ಯಾಪಿ ಅಂತ ಹೇಳಿ ಮಾತಾಡ್ತಿದ್ದಾಳೆ ಫೋನಲ್ಲಿ. ಆ ಭಾಗ್ಯ ಬೀದಿಗೆ ಬೀಳೋದಂತೂ ಗ್ಯಾರಂಟಿ ಅಂತೇಳಿ ಮಾತಾಡ್ಕೊತಿರುವಾಗ ಒಳಗೆ ಆಫೀಸಲ್ಲಿ ಊಟ ಮಾಡ್ತಿರೋ ಅಂಥ ತಾಂಡವನ ಹತ್ರ ಬಂದು, ತಾಂಡವ್ ನಿಮ್ಗೊಂದು ಗುಡ್ ನ್ಯೂಸ್ ಹೇಳಲಾ? ಹೌದಾ, ಏನದು? ಏನು ಗೊತ್ತಾ, ನನಗಿಂತ ಜಾಸ್ತಿ ನೀನೇ ಖುಷಿ ಆಗ್ತೀಯ. ತಾಂಡವ್, ಇನ್ಮೇಲೆ ಭಾಗ್ಯ ಬಿಸ್ನೆಸ್ ಎಲ್ಲ ಬಂದ್, ಇನ್ಮೇಲೆ ಅವಳು ಏನೂ ಮಾಡೋಕ್ಕಾಗಲ್ಲ ಅಂತಾಳೆ. ಭಾಗ್ಯ ಮಾಡೋ ಬಿಸ್ನೆಸ್ಗೆ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಮನೆ ಮೇಲೆ ರೇಡ್ ಮಾಡಿ ಅವಳು ಮಾಡಿರೋ ಫುಡ್ಡೆಲ್ಲ ಸೀಸ್ ಮಾಡಿದ್ದಾರೆ ಅಂತೆ. ಅದಕ್ಕೆ ತಾಂಡವ, ಹೌದಾ ನಿಜವಾಗ್ಲಾ, ನಾನು ಇದನ್ನೆಲ್ಲ ನಂಬೋಕೆ ಆಗ್ತಾ ಇಲ್ಲ ಅಂತಾನೆ. ಇದಕ್ಕಿಂತ ಒಳ್ಳೆ ಸುದ್ದಿ ಇನ್ನೆಲ್ಲಿದೆ? ಆ ಎಮ್ಮೆ ಭಾಗ್ಯ ಬೀದಿಗೆ ಬರೋದನ್ನ ನೋಡಬೇಕು, ನಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿತಾರೆ. ಎಸ್ ತಾಂಡವ್, ಆ ಕನಿಕಾ ಸರಿಯಾಗಿ ಬುದ್ಧಿ ಕಲಿಸಿದಾಳೆ ಅಂತಾಳೆ. ಇಲ್ಲಿ ಭಾಗ್ಯ ಆಫೀಸಿಗೆ ಬರ್ತಾಳೆ ಫುಡ್ ಲೈಸೆನ್ಸ್ ಮಾಡಿಸೋಣ ಅಂತ. ಅಷ್ಟರಲ್ಲಿ ಮನೆ ರೇಡ್ ಮಾಡಿರೋಂಥ ವ್ಯಕ್ತಿಗಳೆಲ್ಲ ಅಲ್ಲಿರ್ತಾರೆ. ಸೀಸ್ ಮಾಡಿರೋ ಊಟನೆಲ್ಲ ತಂದು ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತಿರುವಾಗ ಊಟದ ಬಗ್ಗೆ ಹೇಳ್ಕೊಂಡು ತುಂಬಾ ಭಾಗ್ಯ ಬಗ್ಗೆ ಹೇಳ್ಕೊಂಡು ಹೊಗಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಆಫೀಸಿಗೆ ಬರ್ತಾಳೆ. ಸಾರ್, ಅಲ್ಲಿ ಟಿಫನ್ ಬಾಕ್ಸಲ್ಲಿ ಕೆಳಗೆ ಸ್ವೀಟ್ ಇರುತ್ತೆ ನೋಡಿ ಅಂತ. ಊಟ ಮಾತ್ರ ತುಂಬ ಸೂಪರ್ ಆಗಿದೆ ಅಂತ ಹೊಗಳುವಾಗ, ನೀನೇ ಯಾರಮ್ಮ ಅಂತ ಕೇಳ್ತಾರೆ ಭಾಗ್ಯಗೆ. ಸರ್, ನನ್ನ ಹೆಸರು ಭಾಗ್ಯ ಅಂತ, ಈ ಅಡುಗೆನೆಲ್ಲ ನಾನೇ ಮಾಡಿರೋದು, ಅಲ್ಲಿ ತಿಂತಾ ಇರೋ ಲೇಡೀಸ್ ಎಲ್ಲ ನೀನು ಮಾಡಿರೋದೇನಮ್ಮ, ಸಖತ್ತಾಗಿದೆಯಮ್ಮ ಅಂತ ಹೇಳ್ತಾರೆ. ಇಂಥ ಊಟ ತಿಂದು ಅದೆಷ್ಟೊಂದು ದಿನ ಆಗೋಯ್ತಮ್ಮ ಅಂತಾರೆ. ನೀನೇನಾದರೂ ಅಡುಗೆ ಕ್ಲಾಸ್ ಕೊಟ್ಟರೆ ನನ್ನ ಹೆಂಡ್ತಿನೂ ಕೂಡ ಕಲಿಸ್ಕೊಡ್ತೀನಮ್ಮ ಅಂತಾರೆ ಅಲ್ಲಿರೋರು. ಮನೆ ರೇಡ್ ಮಾಡಿರೋ ಇನ್ಸ್ಪೆಕ್ಟ್ರು ಅಲ್ಲಿಗೆ ಬಂದೇ ಬಿಟ್ಟರು ಆಫೀಸಲ್ಲಿ. ಏನು ನಮಸ್ಕಾರ ಸರ್ ಅಂದಾಗ, ಏನು ಇಷ್ಟು ಬೇಗ ಬಂದುಬಿಟ್ಟಿದ್ಯಾ ಅಂತಾರೆ. ಸರ್, ಅದು ರಿಪೋರ್ಟ್ ಒಂದು ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು, ಮಾಡೋಣ ಅಂತಾರೆ. ಇವ್ರನ್ನ ಕರ್ಕೊಂಡೋಗಿ ಅಪ್ಲಿಕೇಶನ್ ಫಿಲಪ್ ಮಾಡೋ ಅಂದಾಗ, ಸರಿ ಸರ್ ಅಂತ ಹೇಳಿ ಹೊರಡುವಾಗ, ಒಂದು ನಿಮಿಷ ದುಡ್ಡು ಇಲ್ಲೇ ಕೊಟ್ಟೋಗಿ ಅಂತೇಳಿ ಭಾಗ್ಯ ಕೈಯಿಂದ ದುಡ್ಡು ಕೂಡ ಇಸ್ಕೊತಾರೆ. ಅದರಲ್ಲಿರೋ ಅಂಥ ಒಬ್ಬ ವ್ಯಕ್ತಿ ಏನಂತಾನೆಂದರೆ, ಈ ಫುಡ್ನ ಯಾಕೆ ಸರ್ ಲ್ಯಾಬಿಗೆ ಕಳಿಸ್ಬೇಕು, ಈ ಊಟನ ತಿಂದು ನೋಡಿ ಸರ್, ತುಂಬ ಚೆನ್ನಾಗಿದೆ ಅಂತಾರೆ. ಇಷ್ಟು ವರ್ಷ ಸರ್ವೀಸಲ್ಲಿ ಯಾವಾಗೂ ನೋಡಿಲ್ಲ, ತುಂಬ ಚೆನ್ನಾಗಿದೆ. ಓ ಹೌದಾ, ನಾಳೆಯಿಂದ ನನ್ನ ಸಿಟಿಗೆ ಬಂದು ಕುತ್ಕೊಂಡ್ಬಿಡಿ ಅಂತೇಳಿ ರೇಗ್ತಾನೆ.
ಊಟನ ಉಗುಳ್ತಿರುವಾಗ. ಸಾರಿ ಸರ್, ಈ ಫುಡ್ನ ಲ್ಯಾಬಿಗೆ ಕಳಿಸ್ಬೋದಾ ಅಂತ ಹೇಳುವಾಗ, ನಾಳೆ ಕಳಿಸಿ ಅಂತಾರೆ. ನಾಳೆ ಕೆಟ್ಟೋಗಲ್ವಾ ಸರ್ ಊಟ ಅಂತ ಕೇಳುವಾಗ, ಅದೇ ನನಗೆ ಬೇಕಾಗಿರೋದು ಅಂತಾರೆ. ಅಷ್ಟರಲ್ಲಿ ಪೂಜಾ ಇಲ್ಲಿ ಆಫೀಸಲ್ಲಿ, ಇವ್ರಿಗೆ ನಮಸ್ಕಾರ ಹೇಳಿ ತುಂಬ ಹೊತ್ತಾಯ್ತಲ್ವಾ ಅಂತಾಳೆ. ಇರಲಿ, ಇನ್ನೊಂದು ಸಲ ಯಾವುದಕ್ಕೂ ಹೋಗಿ ನಮಸ್ಕಾರ ಹೇಳಿ ಬರ್ತೀನಿ ಅಂತೇಳಿ ಅವ್ರ ಬಾಸ್ ಹತ್ರ ಬರ್ತಾಳೆ. ಏನಮ್ಮಣ್ಣಿ ಮತ್ತೆ ನಮಸ್ಕಾರ ಹೇಳೋಕ್ಕೆ ಬಂದ ಅಂತ ಹೇಳಿದ ತಕ್ಷಣ, ಮಚ್ಚ ನೀನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಪೂಜಾ ಹೇಳ್ತಾಳೆ. ಅಮ್ಮ ತಾಯಿ, ನಿನಗೂ ನಿನ್ನ ನಮಸ್ಕಾರಕ್ಕೂ ಒಂದು ದೊಡ್ಡ ನಮಸ್ಕಾರ. ನಿನ್ನ ನಮಸ್ಕಾರ ಕೇಳಿ ಕೇಳಿ ನನಗೆ ಸಾಕಾಗೋಯ್ತು. ಇನ್ಮೇಲೆ ನಿನ್ನ ನಮಸ್ಕಾರ ನನಗೆ ಬೇಡ. ಹಾಗಾದರೆ ನೀನು ಸೋತೆ ಅಂತ ಇಟ್ಕೊ. ನಿನಗೆ ಆವಾಗಲೇ ನಾನು ಹೇಳಿದೆ ನನ್ನ ಹತ್ರ ಈ ಚಾಲೆಂಜ್ ಎಲ್ಲ ಇಟ್ಕೋಬೇಡ ಅಂತ. ಆಯ್ತಮ್ಮ, ನೀನೇ ಗೆದ್ದೆ ಅಂತೇಳಿ ಬಾಸ್ ಹೇಳ್ತಾರೆ. ಪೂಜಾ ಮೇಲೆ ನೀರು ಇದ್ಬಿಟ್ಟು ರೇಗಿಸ್ತಾ ಇರ್ತಾರೆ ಆಫೀಸಲ್ಲಿ ಅವ್ರ ಬಾಸು. ಆಫೀಸಲ್ಲಿ ನಡೆದಂಥ ವಿಷಯನ ಭಾಗ್ಯ ಅತ್ತೆ ಮುಂದೆ ಹೇಳ್ತಾಳೆ ಫೋನ್ ಮಾಡಿ. ಅವನು ಯಾವನೋ ಬಂದಿದ್ನಲ್ಲ ನಿನ್ನೆ, ಅವನ ತಲೆ ಸರಿಗಿಲ್ಲ, ನೀನು ತಲೆ ಕೆಡಿಸೋಬೇಡ ಮಗಳೇ ಅಂತ ಹೇಳ್ತಾರೆ ಅವ್ರ ಅತ್ತೆ. ಹೌದತ್ತೆ, ನಾನು ಆತ್ಮವಿಶ್ವಾಸದಲ್ಲಿದ್ದೀನಿ ಅಂತ ಹೇಳ್ತಾಳೆ ಭಾಗ್ಯ. ನಿನ್ನೆ ಆರ್ಡ್ರ್ ಮಾಡಿರೋ ಅಂಥ ವ್ಯಕ್ತಿ ಹತ್ರ ಶ್ರೇಷ್ಠ ಮತ್ತೆ ಫೋನ್ ನಂಬರ್ ಇಸ್ಕೊಂಡು ಭಾಗ್ಯಗೆ ಫೋನ್ ಮಾಡ್ತಾಳೆ ಫುಡ್ ಆರ್ಡ್ರ್ ಮಾಡೋಕ್ಕೆ. ಭಾಗ್ಯ ವಾಯ್ಸ್ ಕೇಳಿಸ್ಕೊಂಡು ಶಾಕ್ ಆಗೋಗ್ತಾಳೆ. ಅಂದರೆ ಕೈ ತುತ್ತು ಮನೆ ಊಟ ಸರ್ವಿಸ್ ಅಂತ ಹೇಳ್ತಿದ್ದಂಗೆ ವಾಯ್ಸ್ ಕೇಳಿಸ್ಕೊಂಡು ಶಾಕ್ ಆಗೋಗ್ತಾಳೆ. ಅಂದರೆ ಭಾಗ್ಯ ಶುರು ಮಾಡಿರೋ ಬಿಸ್ನೆಸ್ ಇದೇನಾ? ಫೋನ್ ಮಾಡ್ತಿದ್ದಂಗೆ ಶಾಕ್ ಆಗ್ತಾಳೆ. ಏನು ಭಾಗ್ಯನಾ? ಭಾಗ್ಯ ಶುರು